ಏನು ಸುಶಾಂತ್ ಅವರು ಹೊಡೆದ್ರ? ನೋಡಿದ್ಯಾ ಅರ್ಚನಾ, ನೀನ್ ಅವನಿಗೆ ತಾಯಿನೂ ಅಲ್ಲ, ಆದ್ರೂ ನಿನಗೆ ಇಷ್ಟೊಂದು ಸಂಕಟ ಆಗ್ತಿದೆ ಅಂದ್ರೆ ಅವರಪ್ಪನ್ನ ಯಾಕೆ ಹೊಡೆದೆ ಅಂತ ಕೇಳಿದ್ರೆ ಏನೇನೋ ಹೇಳ್ತಿದ್ದಾನೆ. ಈ ಟೈಮಲ್ಲಿ ನಮ್ ಶಾಂತಿಮ್ಮ ಇದ್ದಿದ್ರೆ ಅವಳಿಗೆಷ್ಟು ನೋವಾಗ್ತಿತ್ತು ಗೊತ್ತಾ? ಶಾಂತಿಮ್ಮ ಇಲ್ಲ ಅಂತ ಆಗಿರೋ ಈ ದಿನನೇ ರಾಘವ್ ಮೇಲೆ ನಮ್ ಸುಶಾಂತ್ ಕೈ ಮಾಡ್ಬಿಟ್ನಲ್ಲ, ಅದ್ ನಂಗೆ ಇನ್ನೂ ದುಃಖ ಆಗ್ತಿದೆ. ಅಕ್ಕ, ಯಾವ ವಿಷಯಕ್ಕೆ ಅವ್ರು ರಾಘವ್ ಮೇಲೆ ಕೈ ಮಾಡಿದ್ದು? ಶಾಂತಿ ಫೋಟೋ ಯಾಕಿಟ್ರಿ, ಬಟ್ಟೆ ಯಾಕಿಟ್ರಿ, ಹೂವ ಯಾಕಿಟ್ರಿ, ಯಾಕೆ ಪೂಜೆ ಮಾಡ್ತಿದ್ದೀರಾ ಅಂತ ಕೇಳ್ತಾನಮ್ಮ. ಎಷ್ಟು ಬಿಡಿಸಿ ಹೇಳಿದೀನಿ ಗೊತ್ತೇನಮ್ಮ, ಮಂತ್ರ ನಮ್ಮ ಅಮ್ಮನೇ ಅಂತ ಕೂಗಾಡ್ತಾರೆ. ಅದಕ್ಕೆ ಮಂತ್ರ ಬಿಡಿಸಿ ಹೇಳಕ್ ಹೋದ್ರೆ ಏನ್ ಮಾಡ್ದೆ ಗೊತ್ತಾ? ಅವನು ಕೆನ್ನೆಗೆ ಹೋಗ್ಬಿಡ್ನಮ್ಮ. ಅಕ್ಕ, ರಾಘವ್ ತುಂಬಾ ಅಳ್ತಿದ್ದಾನೆ. ಫೋನಲ್ಲಿ ಮಾತಾಡೋದ್ ಬೇಡ, ನಾನು ಅಲ್ಲಿಗೆ ಬರ್ತೀನಿ. ಇಷ್ಟೊತ್ತಲ್ಲಿ ಬೇಡಮ್ಮ, ನೀನ್ ಯಾಕೆ ಬರ್ತೀಯ? ಸುಮ್ಮನೆ ನಿಮ್ಮ ಅಣ್ಣಂಗೆ ಗೊತ್ತಾದ್ರೆ ಅದು ಬೇರೆ ತೊಂದರೆ ಆಗುತ್ತೆ. ಅರ್ಚನಾ, ವಿಡಿಯೋ ಕಾಲ್ ಮಾಡಿ ಮಾತಾಡ್ಸು ಸಾಕು. ಸರಿ. ಒಂದ್ ನಿಮಿಷ ಇರು ಪುಟ್ಟ, ಶಾಂತಿಮ್ಮ ಫೋನ್ ಮಾಡ್ತಾಳೆ. ಕೊಡ್ತೀನಿ ಒಂದ್ ನಿಮಿಷ. ತಗೋ ಅಮ್ಮ, ಶಾಂತಿಮ್ಮ. ರಾಘವ್, ರಾಘವ್, ಯಾಕ ಪುಟ್ಟ ಅಳ್ತಿದ್ಯಾ? ನೀನ್ ಸತ್ತೋಗಿದ್ಯಾ ಅಮ್ಮ? ಇನ್ಮೇಲೆ ಬರೋದೇ ಇಲ್ವಾ ನೀನು? ಹಂಗಂತ ಅಪ್ಪನು ಮಂತ್ರ ಮಿಸ್ ಹೇಳ್ತಾ ಇದ್ರಮ್ಮ. ಅಮ್ಮ ಹೇಳಮ್ಮ, ನೀನ್ ಶಾಂತಿ ಅಮ್ಮನ ಅರ್ಚನ ಅಮ್ಮನ? ಪುಟ್ಟ ಪುಟ್ಟ, ಇಲ್ಲಿ ನೋಡು, ಅರ್ಚನಾ ಅಲ್ಲ ಪುಟ್ಟ, ನಾನ್ ಶಾಂತಿನೇ. ನಿಮ್ಮಮ್ಮ ಶಾಂತಿನೇ ಪುಟ್ಟ. ಶಾಂತಿಮ ಸತ್ತಿಲ್ಲ ಕಂದ. ನೋಡು, ನಾನು ಇಲ್ಲೇ ಇದ್ದೀನಿ ನೋಡು. ರಾಘವ್, ನಾನು ನಿನ್ ಪಕ್ಕದಲ್ಲೇ ಇದ್ದೀನಿ ಕಣೋ. ಈಗಷ್ಟೇ, ಈಗ ಸ್ವಲ್ಪ ದಿನಕ್ಕೋಸ್ಕರ ನಾನ್ ಮೀಸೆ ಮಾಮನ್ ಮನೇಲಿದ್ದೀನಿ, ಸರಿನಾ? ಹಾ, ಎಷ್ಟು ಸಂಯೋಜಿತವಾಗಿ ಸುಳ್ಳು ಹೇಳ್ತಿದ್ದಾಳೆ ಮಗುನ ಸಮಾಧಾನ ಮಾಡೋದಿಕ್ಕೆ. ಅಮ್ಮ ನೀನ್ ಯಾಕಮ್ಮ ಮನೇಲಿದ್ಯಾ? ಇಲ್ಲಿ ನನ್ನ ಹತ್ರ ಬಾಮ್ಮ. ರಾಘವ್ ಹತ್ರ ಬಾಮ್ಮ. ನಮ್ಮ ಮನೆಗ್ ಬಂದ್ಬೂರಮ್ಮ ನೀನು. ಅಪ್ಪರು ನೀನ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ಸುಳ್ಳಲ್ವಾ ಅಮ್ಮ? ಇಲ್ಲ ಕಂದ, ನಾನ್ ಖಂಡಿತ ಬರ್ತೀನಿ. ನಾನ್ ನಿನ್ ಜೊತೆಲೇ ಇರ್ತೀನಿ ಕಣೋ. ಒಂದ್ ಸ್ವಲ್ಪ ಕೆಲ್ಸ ಇದೆ. ಹಾ, ನೀನು ಅಳ್ಬಾರ್ದು, ಸರಿನಾ? ಆಯ್ತಮ್ಮ, ಅಳಲ್ಲ. ಕಂದ, ನಿಂದು ಊಟ ಆಯ್ತಾ? ಊಟ ಮಾಡಿದ್ಯಾ? ಅಮ್ಮ ನಂಗಾಗ್ಲೇ ದೊಡ್ಡಮ್ಮ ಊಟ ಮಾಡ್ಸಿಟ್ರು. ಸರಿ ಆಯ್ತು ಕಂದ. ಅಮ್ಮ ನಿನ್ಗೆ ಒಂದ್ ಕತೆ ಹೇಳ್ತಾಳೆ. ನೀನೀಗ್ ಮಲ್ಕೋಬೇಕು. ಹೇಳಮ್ಮ. ಒಂದೂರಲ್ಲಿ ಒಂದು ಮಂಕಿ ಇತ್ತಂತೆ. ಅದು ಒಂದು ದೊಡ್ಡ ಕಾಡಲ್ಲಿರೋ ಮರದ ಮೇಲೆ ವಾಸ ಮಾಡ್ತಿತ್ತಂತೆ. ಆ ಮರದಲ್ಲಿ ಸ್ವೀಟ್ ಆಗಿರೋ ಹಣ್ಣು ಬಿಡ್ತಿತ್ತಂತೆ. ಆ ಮರದ ಹತ್ರ ದಿನಾ ಒಂದು ದೊಡ್ಡ ಮೊಸಳೆ ಬರ್ತಿತ್ತಂತೆ. ಅಮ್ಮ, ಮೊಸಳೆ ಅಂದ್ರೆ ಕ್ರೊಕೊಡೈಲ್ ಅಲ್ವಾ? ಹಾ, ಹೌದು ಕಂದ. ಆ ಕ್ರೊಕೊಡೈಲ್ಗೆ ದಿನೋ ಕೋತಿನ ಹಣ್ಣು ಕೊಟ್ಟು ಕಳಿಸ್ತಿತ್ತಂತೆ. ಆ ಹಣ್ಣನ್ನ ಆ ಮೊಸಳೆ ಅದ್ರ ಹೆಂಡತಿಗೆ ತಿನ್ನಿಸ್ತಂತೆ. ಓಹೋ, ಹೌದಾ ಅಮ್ಮ? ಇನ್ನ ಹಣ್ಣು ಇಷ್ಟು ಸಿಹಿಯಾಗಿದ್ಯಲ್ಲ, ಇನ್ನ ಕೋತಿ ಹೃದಯ ಎಷ್ಟು ಸಿಹಿಯಾಗಿರ್ಬೋದು ಅಂತ ಅನ್ಕೊಂಡು ಆ ಕೋತಿನ ಒಂದ್ ದಿವ್ಸ ಮನೆಗೆ ಊಟಕ್ಕೆ ಕರೀತಂತೆ. ಕಂದ ಕಂದ ಆಲಿಸು ಹಾಡು, ಕೊಂಚ ದಿವಸ ಒಣಗಿ ಆಡು, ನೆಮ್ಮದಿಯಾಗಿ ಕಾಲನು ನೀಡು ಕೊಂಚ. ಕೋತಿಗ್ ಗೊತ್ತಾಯ್ತು ಈ ಮೊಸಳೆ ನನ್ಗೆ ಮೋಸ ಮಾಡುತ್ತೆ ಅಂತ. ಅದಕ್ಕೆ ಕೋತಿ ಮೊಸಳೆ ಗೇಮಾರ್ಸಿ ಮತ್ತೆ ಮರದ್ಮೇಲೆ ವಾಪಸ್ ಹೊರಟೋಯ್ತಂತೆ.